ಪ್ರತಿ ಸೀನ್ ಮಾಡುವಾಗಲೂ ಕೂಡ ವಿ ವರ್ ಆನ್ ದ ಟೋಸ್, ನಾಟ್ ಆನ್ ದ ಲೆಗ್ಸ್. ಟೋಸ್ ಅಲ್ಲಿ ಇದ್ವಿ. ಅಂದ್ರೆ ಈ ಸೀನ್ ಹಿಂಗ್ ಬರುತ್ತೆ, ಅಣ್ಣ ಈ ಸೀನ್ ಮಾಡೋಣ, ಈ ಸೀನು ಅಣ್ಣ ಈ ಸೀನ್ ಹಿಂಗ್ ನಿಂತಿರ್ತಾರೆ, ಹಿಂಗ್ ನಿಂತ ಎಲ್ಲ ಪಾತ್ರಧಾರಿಗಳು ಶಾರ್ಟ್ ಆದ ತಕ್ಷಣ ಹೋಗಿ ಛತ್ರಿಗಳು ನಿಂತ್ಕೋತಾ ಇದ್ರೆ ಹೊರತಾಗಿ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಒಬ್ಬೊಬ್ರು ಒಂದೊಂದು ಮೂಲೆ. ಬಿಸಿಲು ಬಿಸಿಲು 44 ನೀವು ಹೋಗ್ತಾ ಇದೀವಿ ಸೇಮ್ ಏಪ್ರಿಲ್ 18ಕ್ಕೆ ಮುಹೂರ್ತ ಮಾಡಿದ್ದು ನಾವು. ಹೋಗ್ತಾ ಇದೆ ಮೇ 20ಕ್ಕೆ 42 ಕೊಡೋಗಿದೆ ಗೊತ್ತಿಲ್ಲ ನಂಗೆ. ಇದೇನು ಅಂತಂದ್ರೆ ಲೈಕ್ ಮೈಂಡೆಡ್ ಪೀಪಲ್ ಓನ್ಲಿ ವಿ ಲೈಕ್ ದೋಸ್ ಥಿಂಗ್ಸ್ ಅಷ್ಟೇ. ಬೇರೆಯವರೆಲ್ಲ ಏನು ಅಂತಂದ್ರೆ ಆ ಕಾಂಪೌಂಡ್ ಆ ಕಡೆ ಹೋಗಿದ ತಕ್ಷಣ ಅವ್ರು ಬೇರೆ ತರ ಇರ್ತಾರೆ, ಅಯ್ಯೋ ಅದ ಚೆನ್ನಾಗಿಲ್ಲ ಅಂತಾರೆ, ಮಾಡ್ತಾರೆ ಎಲ್ಲ. ದಟ್ ವಿ ಬೋತ್ ಫೇಸ್ ಫ್ರಮ್ ಪಾಸ್ಟ್ 6 months. ಸೆನ್ಸಾರ್ ಇಂದ ಈಚೆ ಬಂದಾಗೂ ನಕ್ಕೊಂಡ್ ಬಂದಿದ್ದೀವಿ. ಅದು ಪಾಯಿಂಟ್. ಅವ್ರು ಹೊಡೆಯೋ ಡೈಲಾಗ್ಗಳು ನೀವು ಕೇಳ್ಬೇಕು, ನಕ್ಕು ಸುಮ್ಮನೆ ಈಚೆ ಬರ್ತಾ ಇರ್ತೀವಿ. ನಾವೆಲ್ಲೋ ಟೆನ್ಷನ್ ಇರ್ತೀನಿ, ಬುದ್ಧಿ ಬೇಡ ನಿಂಗೆ ಅಂತಾರೆ. ಅದ್ರ ನೆಕ್ಸ್ಟ್ ಒಂದು ಏನೋ ಒಂದು ಹೊಡೆದಿರ್ತಾರೆ, ಸುಮ್ಮನೆ ನಕ್ಕೊಂಡು ವಿ ಎಂಜಾಯ್ ಸ್ಟೆಪ್ ಔಟ್ ಆಫ್ ದ ಸೆನ್ಸಾರ್ ಥಿಂಗ್ ಆಲ್ಸೋ. ಸರ್ಟಿಫಿಕೇಟ್ ಅನ್ನು ಕೊಡಲಾಗುವುದಿಲ್ಲ. ಕೇಳಿ ಚಂದ್ರಶೇಖರ್ ಇಲ್ಲೇ ಕೂತ್ಕೊಳ್ಳೋದು. ಗಂಗು ದೋಸ್ತಲ್ಲ, ಏನ್ ಹೇಳ್ತಾವ್ರಣ್ಣ ಬ್ಯಾನ್ ಅಂತ ಸಡನ್ ಆಗಿದ್ದು ಕಣ್ಣಲ್ಲಿ ಸಾರ್ ನಮ್ಮ ಪ್ರೊಡ್ಯೂಸರ್ ಸಾರ್ ಹಂಗ್ ಮಾಡ್ಬಿಡ್ತಾರೆ, ಸಾರ್ ಹಿಂಗ್ ಮಾಡ್ಬಿಡ್ತಾರೆ. ಇಲ್ಲ ರೀ ಕೊಡಕ್ಕಾಗಲ್ಲ ಆಗೋದು. ಬೆಳಗ್ಗೆ ಒಳಗಡೆ ನೀವು ನಂಬ್ತಿರೋ ಇಲ್ವೋ ಆಫೀಸರ್ ಫೋನ್ ಮಾಡಿ ಅದು ಹೇಳೋದು, ಒಬ್ಬ ಹೀರೋ ತನ್ನ ಸಿನಿಮಾವನ್ನ ಪ್ರೀತಿಸ್ಬೇಕಾದಂತ ರೀತಿ. ಹ್ಯಾಟ್ಸ್ ಆಫ್ ಟು ಶಿವಣ್ಣ. ಯಾಕೆ ಹೇಳಿದ್ದಾರೆ ಹುಡುಗರನ್ನ ಕಳ್ಸ್ಬಿಡ್ತೀನಿ, ಅದು ಮಾಡ್ಬಿಡ್ತೀನಿ, ಆಫೀಸ್ ಹಿಂಗೆ ಮಾಡಿ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಮಾನ್ ಬಾಬಾ ಪ್ರೆಸ್ಸಲ್ಲಿ ಹೇಳ್ಬಿಡೋದು, ಏನಯ್ಯ ಗಂಡಸೇನಯ್ಯ ಬಿಡ್ಸೋಗು, ಇಲ್ಲಾದ್ರೆ ಹಂಗೆ ರಿಲೀಸ್ ಮಾಡು ಅಂತಾರೆ ಅವರು. ಒಂದೇ ಹೆಜ್ಜೆ ಮುಂದೆ ಇದ್ದಾರೆ ಅಮ್ಮ. ಈ ಥರ ಎಲ್ಲ ಸರ್, ದಿಸ್ ಮೇಡ್ ಅಸ್ ನಮ್ಗೊಂದು ಇನ್ಸ್ಪಿರೇಷನ್ ಈ ಸಾಲ್ಗಳು. ಸತ್ಯ ಮಾಡಿ ಹೇಳ್ತೀನಿ, ಪಾರ್ವತಮ್ಮನವ್ರು ಇಲ್ಲಿ ಕೂತಿದ್ರು. ನಾನು ಅದೇ ಹೇಳೋದು, ಪಾರ್ವತಮ್ಮನವ್ರು ಎಷ್ಟೋ ವಿಷಯದಲ್ಲಿ ತುಂಬ ಇನ್ಸ್ಪೈರ್ ಆಗಿದ್ದಾರೆ. ಆ ತಾಯಿ ನನಗೆ ಅದು ಹಾಗೆ ತಾಯಿ ಆಗಿದ್ಬಿಟ್ರೆ ಸಾಕು. ತುಂಬ ಕೇಳಿದ್ರು, ಏನಮ್ಮ ಏನು ಮಾಡೋಣ, ನಾನು ನೀವೊಂದು ಮಾತು ಹೇಳಿ, ನಾನು ಬಿಡೋದು ಬೇಡಮ್ಮ, ನಡೀರ ನಾವೋಣ ಕ್ಲೀನಾಗಿ ಸೈನ್ ಅಪ್ ಟೀಚರ್. ಒಂದು ನಮಗೆ ತುಂಬ ಖುಷಿ ಕೊಟ್ಟದ್ದೇನು ಅಂತಂದರೆ ರವಿ ಸರ್, ವಿ ವಾಂಟ್ ಟು ಶೇರ್ ದಿಸ್. ಪಾತ್ರಗಳು ಯಾರಿಗೂ ಕನೆಕ್ಷನೇ ಇರಲ್ಲ. ನಿಮ್ಮ ಮನೆಯ ತಂಗಿಗೆ ನಾನು ಅಣ್ಣನಾಗಿ ನಿಲ್ತೇನೆ, ನನಗೂ ಅವಳಿಗೆ ಸಂಬಂಧನೇ ಇಲ್ಲ. ನಿಮ್ಮ ಮನೆಯ ಮಗಳಿಗೆ ಅವರೆಲ್ಲೋ ಚಿಕ್ಕಪ್ಪನಾಗಿ ನಿಲ್ತಾರೆ. ಹೆಂಗೆ ಹೆಣ್ಕೊಳ್ತಾರೆ ಒಬ್ರಿಗೊಬ್ರಿಗೆ ಅಂತಂದ್ರೆ ಅಲ್ಲೇ ಹೇಳ್ತಾ ಇರೋದು, ಪಾತ್ರಗಳು ಇದೇ ಸ್ಟಾಗ್ನೆಂಟ್ ಆಗಿರತ್ತೆ ಅಂತ ಇಲ್ಲ, ಆದ್ರೆ ಪಾತ್ರಗಳ ದೇಹದಿಂದ ಹರಿದಂತ ರಕ್ತ ಹೋಗ್ತಿದೆಯಲ್ಲ ಅದು ಸ್ಟಾಗ್ನೆಂಟ್ ಆಗಿ ಹರಿತಾ ಇದೆ. ಅದರಲ್ಲಿ ಯಾರೋ ಪ್ರೀತಿಯನ್ನು ತೆಗೆದುಕೊತಾ ಇದ್ದಾರೆ, ಯಾರೋ ದ್ವೇಷವನ್ನು ತೆಗೆದುಕೊತಾ ಇದ್ದಾರೆ, ಯಾರೋ ಹಗೆತನವನ್ನು ತೆಗೆದುಕೊತಾ ಇದ್ದಾರೆ. ಹಾಗಾಗಿ ನಮ್ಗೆ ಈ ಸಿನಿಮಾದಲ್ಲಿ ಏನಾಗುತ್ತೆ, 55 ಪಾತ್ರಗಳು ಹುಟ್ಟುತ್ತಿದ್ದೇಳುತ್ತೆ ಟಕ್ಕ 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 ಆಡಿ. ಇಲ್ಲಿ ಯಾರದ್ದೋ ಜಿದ್ದು, ಯಾರೋ ತೆಗೆದುಕೊತಾರೆ, ಯಾರದ್ದೋ ಕತ್ತಿ, ಯಾರೋ ಮಸಿತಾನೆ, ಯಾರದ್ದೋ ಇದು ಮತ್ತಾರೋ ಈಡೇರಿಸ್ಕೊತಾನೆ ಅನ್ನೋದನ್ನು ಸಾಲ್ಗಳು ಬರ್ದಿದ್ದಾರಲ್ಲ, ಅದರಲ್ಲಿ ನಿಮಗೆ ಪರ್ಮನೆಂಟಾಗಿ ಈ ಕ್ಯಾರೆಕ್ಟರ್ ಇದು ಹಿಂಗೆ ಇರುತ್ತಲ್ವಾ, ಇದಾದ್ಮೇಲೆ ಇದೇ ತಾನೇ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇನ್ ದಟ್ ವೇ ನಿಟ್ಟಾಗಿದೆಯಲ್ಲ ಸೀನ್ಸು, ಸ್ಕ್ರೀನ್ ಪ್ಲೇನಲ್ಲಿ ಆಗಿದೆಯಲ್ಲ, ದಟ್ ವಿ ಎಂಜಾಯ್. ಈಗ 45 ಡಿಗ್ರಿ ಇದು ಕೂಡ ನಮ್ಗೆ ಯಾವುದು ತಡಿಲಿಲ್ಲ. ಅಂದ್ರೆ ಪ್ರತಿ ಸೀನ್ ಮಾಡುವಾಗಲೂ ಕೂಡ ವಿ ವರ್ ಆನ್ ದ ಟೋಸ್, ನಾಟ್ ಆನ್ ದ ಲೆಗ್ಸ್. ಟೋಸ್ ಅಲ್ಲಿ ಇದ್ವಿ. ಅಂದ್ರೆ ಈ ಸೀನ್ ಹಿಂಗ್ ಬರುತ್ತೆ, ಅಣ್ಣ ಈ ಸೀನ್ ಮಾಡೋಣ, ಈ ಸೀನು ಅಣ್ಣ ಈ ಸೀನ್ ಹಿಂಗ್ ನಿಂತಿರ್ತಾರೆ, ಎಲ್ಲ ಪಾತ್ರಧಾರಿಗಳು ಶಾರ್ಟ್ ಆದ ತಕ್ಷಣ ಹೋಗಿ ಛತ್ರಿಗಳು ನಿಂತ್ಕೋತಾ ಇದ್ರೆ ಹೊರತಾಗಿ ಎಲ್ಲರೂ ಸರ್ ಪಾಪ ಬಿಡಿ, ಪಾಪ ಅದನ್ನ ಏನು ಮಾಡೋಕ್ಕಾಗಲ್ಲ, ದೇ ಆರ್ ಆರ್ಟಿಸ್ಟ್. ಬಟ್ ಟೆಕ್ನಿಷಿಯನ್ ಒಂದು ಹಪ ಇದಿರತ್ತಲ್ಲ, ಅಣ್ಣ ಏನೋ ಬರಿತಾ ಇದಾರೆ, ಸರಿ ಅಣ್ಣ ಇದು ಅಣ್ಣ ಅದು ಅಣ್ಣ. ನಾವಿಬ್ರು ಓಡ್ತಿದ್ವಿ ಗೊತ್ತಾ, ಹಿಂದ್ಗಡೆ ಕ್ಯಾಮ್ರಾಮನ್ ಗಿರಿ ಅವ್ರು ಆರಾಮಾಗಿ ಒಂದು ಬಟ್ಟೆ ಹಾಕೊಂಡು ಇನ್ನೂ ಏನು ತೆಗಿತೀರಾ ಅಂತ ಅವ್ರು ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಒಬ್ಬೊಬ್ರು ಒಂದೊಂದು ಮೂಲೆ. ಬಿಸಿಲು 44 ನೀವು ಹೋಗ್ತಾ ಇದೀವಿ ಸೇಮ್ ಏಪ್ರಿಲ್ 18ಕ್ಕೆ ಮುಹೂರ್ತ ಮಾಡಿದ್ದು ನಾವು. ಹೋಗ್ತಾ ಇದೆ ಮೇ 20ಕ್ಕೆ 42 ಕೊಡೋಗಿದೆ ಗೊತ್ತಿಲ್ಲ ನಂಗೆ. ಬಟ್ ವಿ ಎಂಜಾಯ್. ಅದೇ ಹೇಳ್ತೀವಲ್ಲ, ಅದು ಎಂಜಾಯ್ಮೆಂಟ್ ಮನ್ಸಿಗೆ ಬಂದ್ಬಿಟ್ರೆ. ನಾನು ಆ್ಯನಿಮಲ್ ಬಂದಾಗಲೂ ಒಂದು ಜನ ಕೇಳಿದ್ದೆ ನಾನು ಅಬೌಟ್ ಗ್ಯಾಂಗ್ಸ್ ಆಫ್ UK. ಮೊನ್ನೆ ದುರಂಧರ್ 2 ನೋಡಿದ ನಂತರ ಅಂತೂ ನನಗೆ ಗೊತ್ತಿರೋಂಥ ತುಂಬ ಜನ ಕೇಳಿದೆ. ನಾನು ಮೇಕಿಂಗ್ ಬಗ್ಗೆ ಮಾತಾಡ್ತಿಲ್ಲ, ನೀನು ಕ್ರೌರ್ಯದ ಬಗ್ಗೆ ಮಾತಾಡ್ತಿಲ್ಲ. ಇದನ್ನೇ ತಾನೇ ಕನ್ನಡದ ಒಂದು ಸಿನಿಮಾ ಗ್ಯಾಂಗ್ಸ್ ಆಫ್ UK ಮಾಡಿದ್ದು. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಕಾಂಟೆಂಟ್, ಐ ಆಮ್ ಟಾಕಿಂಗ್ ಅಬೌಟ್ ದ ಮೇಕಿಂಗ್ ಆ್ಯಂಡ್ ವಿಜುವಲ್ಸ್. ಇದನ್ನೇ ತಾನೇ ನಮ್ಮವ್ರು ಮಾಡಿದ್ದು. ನಾನು ಕರೆಕ್ಟಾಗಿದ್ದಕ್ಕೆ ರೀಸನ್ನು ರಮೇಶ್ ಹೇಳ್ದಂಗೆ, ಯಾವುದನ್ನೋ ಸಂಭ್ರಮಿಸೋದಕ್ಕಿಂತಲೂ ನಮ್ಮ ಜೊತೆಗಿದ್ದವ್ರನ್ನ ನಾವು ಸಂಭ್ರಮಿಸೋದು ಒಂದಷ್ಟು ಪುಷಪ್ ಬೇಕಲ್ವಾ? ಇಲ್ಲ, ಅದು ನಾನು ಅಣ್ಣ 1000 ಸತಿ ಅಂದ್ಕೊಂಡಿದ್ದೀನಿ. ಇಲ್ಲ, ಅದಾಗಲ್ಲ.
ಇದೇನು ಅಂತಂದರೆ ಲೈಕ್ ಮೈಂಡೆಡ್ ಪೀಪಲ್ ಓನ್ಲಿ ವಿ ಲೈಕ್ ದೋಸ್ ಥಿಂಗ್ಸ್ ಅಷ್ಟೇ. ಬೇರೆಯವರೆಲ್ಲ ಏನು ಅಂತಂದರೆ ಆ ಕಾಂಪೌಂಡ್ ಆ ಕಡೆ ಹೋಗಿದ ತಕ್ಷಣ ಅವ್ರು ಬೇರೆ ಥರ ಇರ್ತಾರೆ, ಅಯ್ಯೋ ಅದ ಚೆನ್ನಾಗಿಲ್ಲ ಅಂತಾರೆ, ಮಾಡ್ತಾರೆ ಎಲ್ಲ. ದಟ್ ವಿ ಬೋತ್ ಫೇಸ್ ಫ್ರಮ್ ಪಾಸ್ಟ್ 6 months. ಅದು ಬಟ್ ಒಂದು ಹೇಳ್ತೀನಿ, ವಿ ಎಂಜಾಯ್ ಟು ದ ಕೋರ್ ಅಣ್ಣ. ಅದು ದೇವ್ರ ಮೇಲೆ ಪ್ರಮಾಣ ಮಾಡಿರ್ತೀವಿ. ಈ ಸಿನಿಮಾ ಈ ಹೀಟಲ್ಲೂ ಆ ಟೆನ್ಷನಲ್ಲೂ ನಾವು ಎಷ್ಟೋ ಕಾಮಿಡಿ ಮಾಡ್ಕೊಂಡು ಬಂದಿದ್ದೀವಿ, ಎಷ್ಟೋ ಕಾಮಿಡಿ ಮಾಡಿ ನಕ್ಕಿದ್ದೀವಿ. ಅಂದರೆ ಟೆನ್ಷನಲ್ಲೂ ಕಾಮಿಡಿ ಮಾಡ್ಕೊಂಡಿದ್ದೀವಿ ನಾವು. ಕಾಮಿಡಿ ಮಾಡಿದ್ವಿ, ಊಟ ತಿಂಡಿ ವಿಷಯದಲ್ಲಿ ಊಟ ಎಲ್ಲ ವಿಷಯದಲ್ಲೂ ಕಾಮಿಡಿ ಮಾಡ್ಕೊಂಡು ಕಾಲ ಕಳೆದ್ವಿ. ಸೆನ್ಸಾರಿಂದ ಈಚೆ ಬಂದಾಗೂ ನಕ್ಕೊಂಡ್ಬಂದಿದ್ದೀವಿ. ಅದು ಪಾಯಿಂಟ್. ಅವ್ರು ಹೊಡೆಯೋ ಡೈಲಾಗ್ಗಳು ನೀವು ಕೇಳಬೇಕು. ನಕ್ಕು ಸುಮ್ಮನೆ ಈಚೆ ಬರ್ತಾ ಇರ್ತೀವಿ. ನಾವೆಲ್ಲೋ ಟೆನ್ಷನ್ ಇರ್ತೀನಿ, ಬುದ್ಧಿ ಬೇಡ ನಿಮಗೆ ಅಂತಾರೆ ಅಷ್ಟೇ. ಅದ್ರ ನೆಕ್ಸ್ಟ್ ಒಂದು ಏನೋ ಒಂದು ಹೊಡೆದಿರ್ತಾರೆ, ಸುಮ್ಮನೆ ನಕ್ಕೊಂಡು ವಿ ಎಂಜಾಯ್ ಸ್ಟೆಪ್ ಔಟ್ ಆಫ್ ದ ಸೆನ್ಸಾರ್ ಥಿಂಗ್ ಆಲ್ಸೋ. ಬಂದು ಹೊರಗಡೆ ಕೇಳಿದ್ವಿ ನೆಕ್ಸ್ಟ್ ಏನಪ್ಪ, ಬೇರೆ ಸೆನ್ಸಾರ್ ಆದಾಗ ತಲೆ ಕೆಟ್ಟೋಗ್ತಾ ಇತ್ತು ನನಗೆ. ಒನ್ಸ್ ನಾವು ಅಲ್ಲಿ ಸೈನ್ ಮಾಡಿದ್ವಿ ಗೊತ್ತಾ, ನಮ್ಮ ಡೆತ್ ಸರ್ಟಿಫಿಕೇಟ್ ನಾನು ಸೈನ್ ಮಾಡಿದೆ. ಡೆತ್ ಸರ್ಟಿಫಿಕೇಟ್ ಕೈ ಬಂದ್ಬಿಟ್ಮೇಲೆ ಇನ್ನೇನಿದೆ, ಇನ್ನಕ್ತಿ ಅಳ್ತಿ ನೋಡಿ ಯಾವೆಲ್ಲ ಬರಲ್ಲ. ಹೊರಗಡೆ ಬಂದಿದ ತಕ್ಷಣ ಅವ್ರು ಯಾರನ್ನ ಕೇಳಿದ್ವಿ ಸೆನ್ಸಾರ್, ನೆಕ್ಸ್ಟ್ ಏನಪ್ಪಾ ಇಷ್ಟು ಅಷ್ಟೇ ಕೊಡ್ತೀವ, ನಾಳೆ ಬೆಳಗ್ಗೆ ಬಂದು ಕೊಡ್ತೀವಿ, ತಿರ್ಗಿ ಅಪ್ಲೈ. ಈಗ ನೆಕ್ಸ್ಟ್ ಎಲ್ಲೋಗೋಣ ಅಣ್ಣ ತಿಂಡಿಗೆ, ದಟ್ ವಿ ಲೆಫ್ಟ್ ಹೊಡೋಯ್ತು. ನಾನೀಗ ನಮ್ಮ ಸುದ್ದಿಮನೆ ಟೀಮ್ ಜೊತೆ ಮಾತಾಡ್ತಾ ಇದ್ದೆ. ಅವರಿಗೆ ನಿಮ್ಮ ಮಾದೇಶ ಸಖತ್ ಫೇವ್ರೆಟ್ ಸಿನಿಮಾ. ಬಿಕಾಸ್ ಅವ್ರದ್ದು ದೊಡ್ಡ ಮನೆ ಅಂದರೆ ಪ್ರಾಣ ಅವ್ರಿಗೆ, ಆ ಥರದೊಂದು ಟೀಮು. ನಾನಂದ್ರೆ ಮಾದೇಶ ಸೆನ್ಸರ್ ಬಗ್ಗೆ ಕತೆ ಗೊತ್ತ. ಸೆನ್ಸಾರ್ ಆಯ್ತಣ್ಣ, 11 ಆಗೋಯ್ತು, 10:30. ನಿಮಗೆ ಗೊತ್ತಲ್ಲ, ನಮಗೆ ಇವ್ರು ಮಾನ್ ಭಾವರು ಕರೆದ್ಬಿಟ್ಟು 40 ನಿಮಿಷ, ಆ ಮಾನ್ ಭಾವನು ಕರೆದ್ಬಿಟ್ಟು ಅರ್ಧ ಗಂಟೆ. ಎಲ್ಲರೂ ಕೂತ್ಕೊಂಡ್ವಿ. ಅವ್ರು ಹಿಂದೆ ಕೂತ್ಕೋತಾರೆ, ರೇಣುಕಮ್ಮ ಮುಂದೆ ಕೂರ್ಬೇಕು, ಹಿಂದೆ ಇಲ್ಲದ್ರೆ ಇಲ್ಲಲ್ಲ. ಎಲ್ಲ ಪ್ಯಾಡ್ಗಳೆಲ್ಲ ಇಟ್ಕೊಂಡು ಈ ಚಿತ್ರಕ್ಕೆ ನಾವು ಸರ್ಟಿಫಿಕೇಟನ್ನು ಕೊಡಲಾಗುವುದಿಲ್ಲ, ಕೇಳಿ ಚಂದ್ರಶೇಖರ್ ಇಲ್ಲೇ ಕೂತ್ಕೊಳ್ಳೋದು. ಗಂಗು ದೋಸ್ತಲ್ಲ, ಏನು ಹೇಳ್ತಾವ್ರಣ್ಣ, ಬ್ಯಾನ್ ಅಂತ ಸಡನ್ ಆಗಿದ್ದು ಕಣ್ಣಲ್ಲಿ, ಸಾರ್ ನಮ್ಮ ಪ್ರೊಡ್ಯೂಸರ್ ಸಾರ್ ಹಂಗೆ ಮಾಡ್ಬಿಡ್ತಾರೆ, ಸಾರ್ ಹಿಂಗೆ ಮಾಡ್ಬಿಡ್ತಾರೆ, ಇಲ್ಲ ರೀ ಕೊಡೋಕ್ಕಾಗಲ್ಲ ಆಗೋದು. ಶಿವಣ್ಣಂಗೆ ಹೇಳಿ 10:50 ಏನಪ್ಪ ಬ್ಯಾನ್ ಬ್ಯಾನ್ ಏನು ಮಾಡ್ತೀಯಾ? ಇಲ್ಲ ಅಣ್ಣ ಬ್ಯಾನ್ ಮಾಡ್ತಾರೆ. ಯಾವ ನಮ್ಮ ಸೆನ್ಸಾರ್ ಆಫೀಸರು? ಇಲ್ಲ ಅಣ್ಣ ಹಿಂಗಿದೆ ನಂದು ಓಮ್ ಬ್ಯಾನ್ ಆಗಿದ್ದಮ್ಮ, ಅದೇನ ಇದಾಗಿದೆ ನೆಕ್ಸ್ಟು. ಸರಿಮ್ಮ ಈಗೇನಮ್ಮ? ಇಲ್ಲ ಅಣ್ಣ ಬಿಡೋದು ಬೇಡ, ಫೈಟ್ ಮಾಡಿ ಸರಿಮ್ಮ ಅಂತ ಇಟ್ಬಿಟ್ರು. ಬೆಳಗ್ಗೆ ಒಳಗಡೆ ನೀವು ನಂಬ್ತಿರೋ ಇಲ್ವೋ, ಆಫೀಸರು ಫೋನ್ ಮಾಡಿ ಅದು ಹೇಳೋದು, ಒಬ್ಬ ಹೀರೋ ತನ್ನ ಸಿನಿಮಾವನ್ನು ಪ್ರೀತಿಸ್ಬೇಕಾದಂಥ ರೀತಿ ಹ್ಯಾಟ್ಸ್ ಆಫ್ ಟು ಶಿವಣ್ಣ. ಯಾಕೆ ಹೇಳಿದ್ದಾರೆ, ಹುಡುಗರನ್ನ ಕಳ್ಸ್ಬಿಡ್ತೀನಿ, ಅದು ಮಾಡ್ಬಿಡ್ತೀನಿ, ಆಫೀಸ್ ನಿಮ್ಮ ಮಾಡಿ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಆ ಮಾನ್ ಬಾಬಾ ಪ್ರೆಸ್ಸಲ್ಲಿ ಹೇಳ್ಬಿಡೋದು. ನನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ರಾಜ್ಕುಮಾರ್ ಅವರ ಮಗ, ಅದು ಪ್ರಜಾವಾಣಿಯಲ್ಲಿ ಬೆಳಗ್ಗೆ 7 ಗಂಟೆ ಪ್ರಿಂಟಿಂಗಲ್ಲಿದೆ. ಅಣ್ಣ ಇಲ್ಲಮ್ಮ ನಮ್ದು ಹೆಂಗಮ್ಮ ಬ್ಯಾನ್ ಮಾಡ್ತಾರೋ, ಅಮ್ಮನ ಹತ್ರ ಹೋಗಮ್ಮ. ಆ ತಾಯಿ ಎಂತ ನಾ ಹೇಳಿದ್ ನಾನು, ನೇನಯ್ಯ ಗಂಡಸೇನಯ್ಯ ಬಿಡ್ಸೋಗು, ಇಲ್ಲಾದ್ರೆ ಹಂಗೆ ರಿಲೀಸ್ ಮಾಡು ಅಂತಾರೆ ಅವರು. ಒಂದೇ ಹೆಜ್ಜೆ ಮುಂದೆ ಇದ್ದಾರೆ ಅಮ್ಮ. ಈ ಥರ ಎಲ್ಲ ಸರ್, ದಿಸ್ ಮೇಡ್ ಅಸ್, ನಮ್ಗೊಂದು ಇನ್ಸ್ಪಿರೇಷನ್ ಈ ಸಾಲ್ಗಳು. ಯಾವ್ದ್ರ ನಾವು ಹೆದರ್ತಿದ್ವೇನೋ, ನಾವು ನಮ್ಮ ಡೆತ್ ಸರ್ಟಿಫಿಕೇಟ್ ಸೈನ್ ಹಾಕೋ ಬದಲು ಅವ್ರು ಕೊಟ್ಟಂಥ ಕಟ್ಸ್ಗಳಿಗೆ ಯಾವತ್ತು ಸೈನ್ ಹಾಕ್ಬಿಡ್ತಿದ್ವೇನೋ. ಸತ್ಯ ಮಾಡಿ ಹೇಳ್ತೀನಿ, ಪಾರ್ವತಮ್ಮನವ್ರು ಇಲ್ಲಿ ಕೂತಿದ್ರು. ನಾನು ಅದೇ ಹೇಳೋದು, ಪಾರ್ವತಮ್ಮನವ್ರು ಎಷ್ಟೋ ವಿಷಯದಲ್ಲಿ ತುಂಬ ಇನ್ಸ್ಪೈರ್ ಆಗಿದ್ದಾರೆ. ಆ ತಾಯಿ ನನಗೆ ಅದು ಹಾಗೆ ತಾಯಿ ಆಗಿದ್ಬಿಟ್ರೆ ಸಾಕು. ತುಂಬ ಕೇಳಿದ್ರು, ಏನಮ್ಮ ಏನು ಮಾಡಿ, ನಾನು ನೀವೊಂದು ಮಾತು ಹೇಳಿ, ನಾನು ಬಿಡೋದು ಬೇಡಮ್ಮ, ನಡೀರ ನಾವು ಅಣ್ಣ ಕ್ಲೀನಾಗಿ ಸೈನ್ ಅಪ್ ಟೀಚರ್. ವಿ ಆರ್ ನೋಯಿಂಗ್ ದಟ್ ವಿ ಆರ್ ಸೈನಿಂಗ್ ಫಾರ್ ಅವರ್ ಡೆತ್ ಸರ್ಟಿಫಿಕೇಟ್. ನನ್ನ ಮಗುವಿನ ಸಾವಿನ ಪತ್ರಕ್ಕೆ ಸೈನ್ ಹಾಕ್ತೀನಿ ಅಂತ ಗೊತ್ತಿದ್ದು ಸೈನ್ ಹಾಕಿ ಹೊರಗಡೆ ಆರಾಮಾಗಿ ಬಂದು ಅಲ್ಲಿಂದ ವೀಣಾ ಸ್ಟೋರ್ಸ್ ಹತ್ರ ಹೋಗಿ ತಿಂಡಿನೂ ತಿಂದ್ಬಿಟ್ಟು ನೀವು ಹಿಂಗೆ ಅದೇ ಒಂದು ರೋಡ್ ಕ್ರಾಸ್ ಆದರೆ ರೇಣುಕಾಂಬ, ಈ ಕಡೆ ವೀಣಾ ಸ್ಟೋರ್ಸ್. ಒಂದು ರೋಡ್ ಇಲ್ಲ, ಅಲ್ಲಿ ಕೇಸರಿ ಬಾತ್ ಸಿಕ್ತು, ಇಲ್ಲಿ ಸ್ವಲ್ಪ ಅಲ್ಲ ಅಂದರೆ ದುಃಖದಲ್ಲೂ ಲೈಫನ್ನ ಸಂಭ್ರಮಿಸೋದಂದ್ರೆ ಹಿಂಗೇನ ಅಂತಣ. ಏನು ಮಾಡೋಕ್ಕಾಗಲ್ಲ. ಈಗ ಒಂದು ಇಲ್ಲದಿದ್ದು ಆಗೋಯ್ತು, ಅದು ಗೆದ್ಕೊಂಡು ಬರಲೇಬೇಕು. ಗೆದ್ಕೊಂಡು ಬರಬೇಕು ಅಂದ್ರೆ ಏನು, ಹೋರಾಟ ಮಾಡಲೇಬೇಕು.
ಹೋರಾಟ ಮಾಡೋದಕ್ಕೆ ರೆಡಿ ಆದ್ಮೇಲೆ ಇನ್ನದರಿಂದ ನೋವಲ್ಲಿ ಯಾಕೆ ಹೋರಾಟ ಮಾಡೋದು, ನಗ್ನಗ್ತಾನೆ ಹೋರಾಟ ಮಾಡೋಣ. ನಮ್ಮ ಸಿನಿಮಾನೇ ಹಾಕತೈತೆ ಅಲ್ವಾ? ಏನು ವಾರ್ಡ್ ಸತ್ಯಕ್ಕೋಸ್ಕರ ಹೊಡೆದಾಡ್ಬೇಕಾದ್ರೆ ನಾವು ಇದು ಯಾವುದೋ ಸೆನ್ಸರ್ ವಾಸ್ ಸ್ಟಾರ್ಟಿಂಗ್ ಪಾಯಿಂಟ್ ಹೊಡೆದಾಡೋಣ ಬಟ್ ಥ್ಯಾಂಕ್ಸ್ ಟು ನಾಗಪ್ಪ ಸರ್, ಹೌದು, ಅಮೇಝಿಂಗ್ ಪರ್ಸನಾಲಿಟಿ, ಅಮೇಝಿಂಗ್ ಪರ್ಸನ್. ಸುಮ್ಮನೆ ಬಂದು ದೇವ್ರ ಥರ ಕೂತು ಎಲ್ಲವನ್ನು ನೋಡಿ ನನ್ನ ಮಗುನ ಈಚೆ ಬಿಟ್ಟು ಓಕೆ, ಅದು ಒಂದು ಖುಷಿ. ಅಂದ್ರೆ ಒಂದು ಕೆಲಸ ಗೊತ್ತಿರೋರ್ಗೂ ಗೊತ್ತಿರೋ ಡಿಫರೆನ್ಸ್. ಎಸ್ ಡೆಫಿನೆಟ್ಲಿ. ಕೆಲಸ ಗೊತ್ತಿತ್ತು, ಸಿನಿಮಾ ಗೊತ್ತಿತ್ತು, ಸಿನಿಮಾನ ಏನು ರಿಪೇರಿ ಮಾಡಕ್ ಹೇಳಿದ್ರೆ ಏನಕ್ಕೂ ತೊಂದರೆ ಆಗಲ್ಲ, ಯಾರಿಗೂ ತೊಂದರೆ ಆಗಲ್ಲ ಅನ್ನೋದೊಂದು. ಆಮೇಲೆ ನಾನು ಮಾಡ್ತಾರ ಕೆಲ್ಸದಕ್ಕೂ ದ್ರೋಹ ಮಾಡಲ್ಲ, ಎರಡನ್ನೂ ಕಡೆ ಬ್ಯಾಲೆನ್ಸ್ ಮಾಡೋದಕ್ಕಿದೆ ಗೊತ್ತಾ. ಅದು ಅಲ್ಲಿ ಬಂದು ಕೂತಿದ್ರಿಂದ ಏನೂ ಬಂದು ಕೂತಿದ್ವಲ್ಲ, ಇದು ಎಸ್ ಹೌದು, ಪಂಚಭೂತಗಳು ಅಂತ ಪಂಚಪೀಡೆಗಳು ಬಂದು ಕೂತಿದ್ವು ಅಲ್ಲಿ. ಅದನ್ನ ಬಿಟ್ಬಿಟ್ಟು ಆದ್ಮೇಲೆ ಇಲ್ಲೊಂದು 11 ಜನ ಬಂದು ಕೂತಿದ್ವು, ಮಾಡ್ಬೋದು. ವಿಷಯ ಕಲ್ಕಿ ಕುದುರೆಗಳು ಇವರು, ಅವರು ನಾನು ಹೇಳಿದ್ರು ಅಲ್ಲ, ನಾರ್ಮಲ್ ಒಂದು ಕ್ಯಾರೆಕ್ಟರ್ ಮಾಡಿ ಬಂದ ನಂತರ ಅಂದರೆ ಅದು ನಿಮ್ಮನ್ನ ಕಾಡುತ್ತೆ. ಅಂದರೆ ಸಿನಿಮಾ ಟೀಮ್ ಜೊತೆ ಟ್ರಾವೆಲ್ ಮಾಡಿದ್ದೀನಿ ಅನ್ನೋ ಕಾರಣಕ್ಕಲ್ಲ, ಆ ಪಾತ್ರ ಮಾಡಿ ಬಂದ ನಂತರ ಕಾಡುತ್ತೆ. ಅದೆಷ್ಟು ಹಾಂಟ್ ಮಾಡ್ತು ಸೋನವ್ರಿಗೆ? ಅದಕ್ಕೆ ಮುಂಚೆನೂ ಕಾಡ್ತಾ ಇತ್ತು, ಅದಾದ್ಮೇಲೂ ಕಾಡ್ತಾ ಇತ್ತು. ಬಿಕಾಸ್ ಒಂದು ಸಿನಿಮಾ ಪ್ರೀಮಿಯರ್ಗೆ ಹೋಗಿದ್ದೆ, ಐ ಥಿಂಕ್ ದಯಾಳ್ ಸರ್ ಅನ್ಸುತ್ತೆ, ಅದಿತಿ ಏನು ಆ್ಯಕ್ಟ್ ಮಾಡಿದ್ದು, ರಂಗನಾಯಕಿ. ಯಾ, ಅದಕ್ಕೆ ಹೋದಾಗ ಐ ಸಾ ದಟ್ ಇಟ್ ಇಸ್ ಗುಡ್ ಸಿನಿಮಾ. ಬಟ್ ನನಗನ್ಸಿದ್ದು ಆ ಹೆಣ್ಣಿನ ನೋವನ್ನ ಇಷ್ಟು ಬೇಗ ನಾನು ಏನೇ ಗ್ರಜ್ ತಗೋತೀನಿ ಅಂದರೂ ನಾನು ಐ ವಿಲ್ ನಾಟ್. ನನಗೆ ಯಾರಾದರೂ ಒಬ್ಬರು ಮನ್ಸಿಗೆ ನೋವು ಮಾಡಿದ್ರೆ 2 ತಿಂಗಳು ಬೇಕಾಗುತ್ತೆ ನನಗೆ, ನಂಗೆ ಅಂದ್ಬಿಟ್ಟು ನನಗೆ ಇದ್ದಿದ್ದೇ ಇರುತ್ತೆ. ಸೊ ತೊಳ್ಮಿ ನನಗೆ ಒಂದು ಅವಕಾಶ ಅನ್ನೋದಕ್ಕಿಂತ ಐ ಶುಡ್ ಲೀವ್ ಇನ್ ದಟ್ ಕ್ಯಾರೆಕ್ಟರ್ ಅನ್ನೋದಿತ್ತು. 1 month ವಾಟ್ ಐ ಡಿಡ್ ದಟ್ ವಾಸ್ ಡಿಫ್ರೆಂಟ್. ನನಗಲ್ಲಿ ಒಂದೇನಿತ್ತು, ನನ್ನ ಜನರು ನನ್ನನ್ನು ಇಷ್ಟಪಡಬೇಕು. ಯಾಕಂದರೆ ನಾನು ಮೊದಲಿಂದಲೂ ವಿಷ್ಣು ಸರ್ ಇವ್ರದೆಲ್ಲ ಸಿನಿಮಾಸ್ ನೋಡಿದಾಗ ನಮ್ಮನ್ನು ನೋಡಿದಾಗ ಹಂಗೆ ಆಗ್ತಿದೆ ಅಂತ ಫೀಲ್ ಮಾಡಬೇಕು, ಇವ್ರು ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ಬಾರ್ದು ಅನ್ನೋದೊಂದಿತ್ತು. ಆ್ಯಂಡ್ ಇಬ್ಬರು ದಿಗ್ಗಜರು ನನ್ನ ಮುಂದೆ ಇದ್ದಾಗ ಇವ್ರಿಗೆ ಏನು ಅನಿಸುತ್ತೆ, ದೇ ಶುಡ್ ನಾಟ್ ಫೀಲ್ ಲೈಕ್ ಯಾರನ್ನ ಹಾಕೊಂಡ್ಬಿಟ್ಟೆ. ಅದು ನನಗೊಂದು ಆರ್ಟಿಸ್ಟ್ ಆಗಿ ಇದ್ದೇ ಇರುತ್ತೆ. ಸೊ ದ್ಯಾಟ್ 45 days ಐ ವಾಸ್ ವೇಟಿಂಗ್ ಲಾಸ್ಟ್ ಡೇ ಮೂಮೆಂಟಿಗೆ. ಅಮ್ಮ ಇದೊಂದು ಮುಗಿಸ್ಬಿಟ್ರೆ ಎಕ್ಸಾಮ್ ಲಾಸ್ಟ್ ಡೇ ಕಾಯ್ತೀವಲ್ಲ, ನಾನು ಹಂಗೆ ಕಾಯ್ತಾ ಇದ್ದೆ ಲಿಟ್ರಲಿ. ಅದಿರತ್ತಣ್ಣ, ಅದೇನೋ ನಂಗೆ ಅಣ್ಣ ಒಂದು ಕ್ಲಾಸ್ ಮಾಡಿದ್ರು. ಪಿಕ್ಚರ್ ಬಿಗಿನಿಂಗು ಹೋದ್ವಿ, ಮೀಟಿಂಗ್ ಮಾಡೋಣ, ಎಲ್ಲರನ್ನು ಕರಿ. ಏನಣ್ಣ, ಇಲ್ಲ ಕರಿ ಎಲ್ಲರನ್ನು ಕರೆದ್ಬಿಟ್ರು. ಎಲ್ಲ ಬಂದರು, ಹಾಲ್ ಫುಲ್ಲು ಜಾಮ್ ಪ್ಯಾಕು, ನಾಳೆ ಶೂಟಿಂಗ್ ಹೋಗ್ಬೇಕು. ಅದೆಲ್ಲ ಬಂದಿದ್ವಿ, ಥ್ಯಾಂಕ್ಸ್ ಇವ್ರು ಗಿರಿ ಇವ್ರು ಇದು ಅಣ್ಣ ಒಂದು ಮಾತು ಹೇಳಬೇಕು ಅಂದರೆ ಅದಕ್ಕೆ ಕರ್ಸಿದ್ದೀವಿ. ಎಲ್ಲ ಎದ್ದಿದ ತಕ್ಷಣ ಅಣ್ಣ ಮುದ್ದಾಗಿ ಹೇಳಿ, ಎಲ್ರಿಗೂ ಇದು ನಾಳೆಯಿಂದ ಶುರು ಮಾಡ್ತಾ ಇದ್ದೀವಿ, ನಿಮ್ಮ ಕೋಆಪ್ರೇಷನ್ ಅದೆಲ್ಲ ದೊಡ್ಡ ಸ್ಥಾನದಲ್ಲಿದ್ದು ಏನು ಮಾತು. ಅದಾದಮೇಲೆ ಮೆಲ್ಲಗೆ ಹೇಳಿ, ನೀವೆಲ್ಲ ಈಗ ರವಿ ಏನು ನೋಡ್ತಾ ಇದ್ದೀರಾ, ಈ ರವಿ ನಾಳೆ ಹಿಂಗಿರೋದು. ಓಕೆ, ಅವನಿರೋದೇ ಬೇರೆ ಥರ ಕೂಗ್ತಾನೆ, ಕಿರ್ಸ್ತಾನೆ, ಅರಿಸ್ತಾನೆ. ಇದನ್ನೆಲ್ಲ ನೀವು ಜೀರ್ಣಿಸ್ಕೊಳ್ಳೋಂಗಿದ್ರೆ ಇವತ್ತೂ ಇಲ್ಲೇ ಇಲ್ಲ ಅಂದರೆ ಆಲ್ರೆಡಿ ಬೇರೆ ಏನಾದ್ರು ಮಾಡ್ತೀವಿ. ಇದೆಲ್ಲ ಮುದ್ದಾಗಿ ಹೇಳ್ಕೊಟ್ಟೆಲ್ಲ ಮಾಡೋದು.